ಗಟ್ಟಿಮೇಳ ನನ್ ಒಂದ್ ಸೀರಿಯಲ್ ಅಷ್ಟೊಂದು ಕ್ರೇಜ್ ಇರುತ್ತಾ ಅಂತ ಗೊತ್ತಾಗಿದ್ ಗಟ್ಟಿಮೇಳಕ್ ಬಂದ್ಮೇಲೆ. ಯಾಕಂದ್ರೆ ಆ ಫ್ಯಾನ್ ಪೇಜಸ್ ಎಷ್ಟಿತ್ತು, ಆಮೇಲೆ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದಕ್ಕೆ ಅದು ಪ್ರಾಮಿನೆನ್ಸ್ ಇತ್ತು. ಎಕ್ಸಾಕ್ಟ್ಲಿ. ಈಗ ಒಬ್ರಿಗೊಂದು ಇನ್ನೊಬ್ರಿಗೊಂದು ಅಂತಿರ್ಲಿಲ್ಲ. ನಮ್ 4 ಜನ ಅಕ್ಕ ತಂಗಿ ಆಗಿದ್ರಿಂದ ಆ ಡೈಲಾಗ್ಸ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಫಸ್ಟ್ ಸೀರಿಯಲ್ ಅನ್ಸುತ್ತೆ ಅಕ್ಕ ತಂಗಿರ್ ಕತೆ ತೋರಿಸಿದ್ದು ಕನ್ನಡ ಟೆಲಿವಿಷನ್ ಹಿಸ್ಟ್ರಿಲೇ ಗಟ್ಟಿಮೇಳ ಅನ್ಸುತ್ತೆ. ಅದಾದ್ಮೇಲೆ ಬೇರೆ ಎಲ್ಲ ಅದ್ರದ್ದೇ ಇನ್ನೊಂಥರ ಬಂತು. ಅದನ್ನೇ ನೋಡ್ಕೊಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಫಸ್ಟ್ ಟೈಮ್ ಅನ್ಸುತ್ತೆ ಅಕ್ಕ ತಂಗಿರ್ 4 ಜನ ಕತೆ ಬಂದಿದ್ ಗಟ್ಟಿಮೇಳ. ಹೌದು. ಇನ್ಫ್ಯಾಕ್ಟ್ ಆ ಟ್ಯಾಗ್ ಲೈನೇ ಎಮೋಷನಲ್ ಆಗಿತ್ತು, ಹೆಣ್ಣು ಹೆತ್ತವರ ಕನಸು ಗಟ್ಟಿಮೇಳ ಅಂತ. ಸೊ ಆ ಟ್ಯಾಗ್ ಲೈನೇ ಎಷ್ಟೋ ಜನ ಪೇರೆಂಟ್ಸ್ ಹೃದಯಕ್ಕೆ ಟಚ್ ಆಗಿದೆ ಅಂತಾನೆ ಹೇಳ್ಬೋದು. ಹೃದಯ ಮುಟ್ಟಿದೆ ಎಷ್ಟೋ ಜನ ಪೇರೆಂಟ್ಸ್. ಸೊ ಆಗಿಂದನೂ ಶೂಟ್, ಸ್ಕೂಲ್ ಬಿಟ್ರೆ ಶೂಟ್, ಇಷ್ಟೇ ಆಗೋಗಿತ್ತು. ಸ್ವಲ್ಪ ಸಲ ಅನ್ಸುತ್ತೆ ಅಯ್ಯೋ ಶೂಟಿಂಗ್ ಸುಸ್ತು, ಕಾಲೇಜ್ ಹೋಗೋಣ ಸ್ಕೂಲ್ ಹೋಗೋಣ ಅಂತ. 2 ದಿನ ಸ್ಕೂಲ್ ಹೋದ್ರೆ ಶೂಟಿಂಗ್ ಮಿಸ್ ಮಾಡ್ತಿರ್ತೀನಿ. ಅಯ್ಯೋ ಶೂಟಿಂಗ್ ಇಷ್ಟ ಅಲ್ಲ ಅಂತ. ಸೊ ಹೆಂಗೆ ಅಂದ್ರೆ ಬಿಟ್ಟಿರಕ್ಕಾಗಲ್ಲ ಚಿಕ್ಕ ವಯಸ್ಸಿಂದಾನು. ಹೌದು. ಸೊ 2 ಒಟ್ಟೊಟ್ಟಿಗೆ ಆಗ್ತಿರೋದ್ರಿಂದ ನನ್ಗೆಲ್ಲೂ ಸ್ವಲ್ಪ ಜನ ಕೇಳ್ತಾರೆ ನಿನ್ ಸ್ಕೂಲ್ ಲೈಫ್ ನ ಮಿಸ್ ಮಾಡ್ಕೊಡಲ್ವಾ ಅಂತ. ಬಟ್ ನಾನ್ ಹೇಳೋದಿಷ್ಟೇ, ನಾನು ಇಷ್ಟಪಟ್ಟು ಮಾಡ್ತಾ ಇದೀನಿ ಕೆಲಸ. ಸೊ 2 ನಾನು ಎಂಜಾಯ್ ಮಾಡ್ತಾ ಇದೀನಿ. ನನ್ನ ಸ್ಕೂಲ್ ಲೈಫ್ ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ರು, ಕಾಲೇಜಲ್ಲಂತೂ ತುಂಬಾನೇ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಈಗ್ಲೂ ಅಷ್ಟೇ. ಅಂಡ್ ಶೂಟಿಂಗು ತುಂಬಾನೇ ಚೆನ್ನಾಗಾಗ್ತಿದೆ, ಒಳ್ಳೆ ಹೆಸರು ಸಿಕ್ಕಿದೆ.